ಮಹಿಷಾಸುರನ ಸಂಹಾರ ಆಯಿ ಬೊಕ್ಕ ಆಯನ ಮೆಗ್ದಿ ಆಯ್ನಂಚಿನ ಮಹಿಷಿ ಬ್ರಹ್ಮದೇವರಿಗೆ ತಪಸ್ಸನ್ನು ಮಲ್ಪೊಲೆ. ತಪಸ್ಸನ್ನು ಮಲ್ತದು ಬ್ರಹ್ಮದೇವರನೆದ್ದು ಎಂಕ್ ಸಾವೇ ಸಂಭವಿಸರ ಬಲ್ಲಿ ಒಂಚಿ ವೇಳೆ ಸಾವು ಸಂಭವಿಸನೂಂದು ಇತ್ತಂದ ಅವು ಈಶ್ವರಲ ವಿಷ್ಣುನಲ ಅಂಶ ಆಯನ ಬಾಲಕನೆರ್ದು ಸಾವು ಸಂಭವಿಸಡು ಪಂದು ವರನ ಪಡೆಯೋನಲು. ವರನ ಪಡೆಯನಂಚಿನ ಮಹಿಷಿಗೆ ಎಂಕ ನನ್ನ ಸರಿಸಾಟಿ ಎಲ್ಲ ಇಜ್ಜರು ನಾನು ಹೆಂಗೆ ಸಾವಿ ಇಜ್ಜಿ ಪಂದು ತನ್ನ ರಕ್ಕಸ ಕೃತ್ಯದ ಮೆರೆಪಲು ಮಾತೆರೆಗಳ ತೊಂದರೆ ಕಷ್ಟಗಳನ್ನು ಕೊರೊಂದಿಪ್ಪುವುದು. ಇಂಚನೆ ಮುಂದುವರಿದು ದೇವಲೋಕನ ಆಕ್ರಮಿಸುವಳು. ದೇವಲೋಕನ ತನ್ನ ಮುಷ್ಟಿಗೆ ತೆಗೆದು ದುಂಬುಗೆ ದೇವತೆ ನಕಲೆಗಳ ಕಷ್ಟನ ಕೊಟ್ಪಳು. ಕೊನೆಗೆ ದೇವತೆ ನಕಲು ಈ ಕಷ್ಟನ ಸಹಿಸೇರ ಆವಂದೇ ಈಶ್ವರ ನಡೆಪೋದು ತಮ್ಮ ಕಷ್ಟನ ಪನ್ನೋನುವೇರು. ಇತ್ತ ಈಶ್ವರ ದೇವೆರ್ಲ ವಿಷ್ಣು ದೇವೆರ್ಲ ಮಹಿಷಿನ ಸಂಹಾರ ಮಲ್ಪುನ ಒಂಜಿ ಆನ ಬಾಲ್ಯದ ಜನನದ ಸಮಯ ಬತ್ತನು ಬಂದು ವಿಷ್ಣು ಮೋಹಿನಿ ಅವತಾರನ ತಾಳಿದು ಈಶ್ವರ ಬೊಕ್ಕ ವಿಷ್ಣು ಅವತಾರ ಆಯಿನ ಮೋಹಿನಿನ ಸಮ್ಮಿಲನಡು ಒಂಜಿ ಆನ ಬಾಲೆ ಪುಟ್ಟುಂಡು. ಕೆಕ್ಕಲುಡು ಮನಿದಾರನ ಧರಿಸೈನ ದೈವ ಸ್ವರೂಪಿ ಆಯಿನ ಆ ಬಾಲೆನು ಪಂಪಾ ನದಿ ತೀರದ ಕಡೆಟು ಬುಡುಪೆರು. ಇತ್ತ ಕೇರಳದ ಪಂದಲ ರಾಜ್ಯಡ್ ಮಹಾರಾಜ ರಾಜಶೇಖರನ ಆಡಳಿತ ಇಪ್ಪುಂಡು. ಏತೇ ಸಕಲ ವೈಭೋಗ ಸಂಪತ್ತು ಇತ್ತಂಡಲ ರಾಜ ಬೊಕ್ಕ ರಾಣಿ ಕಣ್ಣೀರಿಡೆ ಜೀವನ ಸಾಗಿಯೊಂದು ಉಪ್ಪುಂಡು. ಕಾರಣದಾದ ಪಂಡ ಆಕುಲಿಗೆ ಜೋಕ್ಲೆನ ಭಾಗ್ಯ ಇಪ್ಪುಜಿ ಅವೆಕ ಬೋಡಾದು ಮಲ್ಪಂದಿನ ಪೂಜೆ ಇಜ್ಜಿ ವ್ರತ ಇಜ್ಜಿ ಆಡಲ ಪ್ರಯೋಜನ ಇಪ್ಪುಜಿ. ಇಂಚನೆ ಜೀವನ ಪೋವೊಂದಿಪ್ಪುನಗ ಒಂಜಿ ದಿನ ರಾಜ್ಯ ಆಯನ ರಾಜ ಪರಿವಾರದೊಟ್ಟಿಗೆ ಭೇಟಿಗೆ ಪೋಪೆ. ಈ ಸಂದರ್ಭದ ಆಯಗು ಒಂಜಿ ದಿಕ್ಕಡು ಒಂಜಿ ಬಾಲೆ ಬುಲಿಪುನ ಶಬ್ದಕ್ಕೇನುಂಡು. ಶಬ್ದಕ್ಕೇನ ಕಡೆಗೆ ಪೋದು ತೂನಗ ಪಂಪಾ ನದಿ ತೀರದ ಕಡೆಟ್ ಮಣಿಧಾರ ಧರಿಸಿನ ಒಂಜಿ ದೈವ ಸ್ವರೂಪಿ ಆಯ್ನಂಚಿನ ಬಾಲೆ ಇಪ್ಪುಂಡು. ಅವೆನು ತೂಯಿನ ಋಷಿ ಮುನಿ ಒಂದು ದೇವರ ನಿಕ್ಲೆಗುಂದೆ ಕರುಣೆ ಸಾಯಿನಂಚಿನ ಬಾಲೆಂದು ಪನ್ಪೆರು. ಅವೆನ ಕೇಂಡಿನಂಚಿನ ರಾಜು ಬಾಲೆನ ಪತ್ತೊಂದು ಖುಷಿಟ್ಟು ಅರಮನೆಗೆ ಹೋಗಿ ಅರಮನೆಡು ರಾಣಿಗಳ ಬಾಲೆಂತುದು ಮಸ್ತ್ ಖುಷಿ ಆಪನು. ಋಷಿ ಮುನಿಗಳನ್ನ ಸಮ್ಮುಖಡು ಮಣಿಧಾರನ ಧರಿಸಾಯಿನಂಚಿನ ಆ ಬಾಲೆಗ್ ಮಣಿ ಕಂಠಾ ಪಂಡದು ಪುದರ್ದಿಪ್ಪೆರು. ಇಲ್ಲದಕ್ಲು ಬಾಲೆಗ್ ಅಯ್ಯಪ್ಪ ಪಂಡು ಪುದರ್ದಿಪ್ಪೆರು. ಅಯ್ಯಪ್ಪನ ಆಗಮರ್ದ ಬೊಕ್ಕ ಮಹಾರಾಣಿ ಒಂಜಿ ಆನ ಬಾಲೆಗ್ ಜನ್ಮ ನೀಡುವರು. ದುಂಬುಗ ಅಯ್ಯಪ್ಪ ಒಂದೇ ಮಲ್ಲ ಆನಗ ಆಯನ ದುಂಬುದ ವಿದ್ಯಾಭ್ಯಾಸಕ್ಕೆ ಆಯನ ಗುರುಕುಲಗೆ ಸೇರಾರು. ಗುರುಕುಲದ ಅಯ್ಯಪ್ಪ ಸಕಲ ವಿದ್ಯೆಯನ್ನು ಪಡೆಯುವುದು. ಚಾಣಕ್ಯ ಶೌರ್ಯ ಮಾತೆಟ್ಲ ದುಂಬುಗಿತ್ತು. ಆಯನ ಮಾತ ವಿದ್ಯಾಭ್ಯಾಸ ಆಯ ಬೊಕ್ಕ ಗುರುಗು ಗುರುದಕ್ಷಿಣೆಯನ್ನು ಮಾತ ನೀಡಿದ್ದು ಅರಮನೆಗೆ ಹಿಂತಿರುಗುವೆ. ಈ ಸಂದರ್ಭಡು ಇತ್ತ ಅರಮನೆಗೆ ರಾಜ ಅಯ್ಯಪ್ಪನ ಪಟ್ಟಾಭಿಷೇಕಕ್ಕೆ ಏರ್ಪಾಡು ಮಾಡ್ತೊಂದಿತ್ತು. ಈ ವಿಷಯ ತೆರೆಯೊಂದಿನ ಮಂತ್ರಿಗೆ ಒಂದಿನ ಸಹಿಸೋನೇರ ಆಪುಜಿ. ಎಂತೂ ರಾಜ್ಯದ ಸಂಪತ್ತಿದ ಆಸೆ ಇತ್ತಿನ ಮಂತ್ರಿಗೆ ಎಂಕ ತಿಕ್ಕಂದಿನ ರಾಜ್ಯ ವೈಭೋಗ್ಯ ಅಯ್ಯಪ್ಪಗಳ ತಿಕ್ಕೆರ ಬಳ್ಳಿ ಬಂದು ಒಂಜಿ ಕುತಂತ್ರ ಮಲ್ಪುವೆ. ಮಹಾರಾಣಿನ ಕೈ ತಡುಪೋಪಿ. ಇತ್ತ ಮಹಾರಾಣಿ ಭಾರಿ ಖುಷಿಟಿ ಇಪ್ಪುವೆರು ಅಯ್ಯಪ್ಪಗೆ ಪಟ್ಟಾಭಿಷೇಕ ಪಂಡದು. ಆಂಡ ದುಷ್ಟ ಮಂತ್ರಿ ರಾಣಿನ ಕೈತಡ ಬತ್ತು ರಾಣಿನ ಮನಸ್ಸಿನ ಹಾಲು ಮಲ್ಪುವೆ. ಸಾಕು ಮಗ ಆಯಿನ ಅಯ್ಯಪ್ಪಗೆ ಪಟ್ಟಾಭಿಷೇಕ ಮಲ್ಪುನ ಏತು ಸರಿ ಏತಾಂಡಲ್ಲ ನಿನ್ನ ಸ್ವಂತ ಮಗೆ ಇಪ್ಪುನಗ ಆಯಗೆ ಪಟ್ಟಾಭಿಷೇಕ ಮಲ್ಪುನವೇ ಶ್ರೇಷ್ಠ ಅರ್ಥ ಅಂತ ಅನ್ಪೆ. ಅವೆನ ಕೇಂಡಿನ ರಾಣಿನ ಮನಸ್ಸು ಗಲಿಬಿಲಿ ಆಪುಂಡು. ಕೊನೆಗೆ ಮಂತ್ರಿ ಪಂಡಿನ ಸರಿಯಿಂದ ಪಂಡಿತು ಎನ್ನದು ಮಹಾರಾಜನ ಕೈತಡು ಪೋದ ಪನ್ಪನು. ಆಂಡ ಮಹಾರಾಜ್ಯ ಅವೆಕ ಉಪ್ಪುಜಿ ಮಲ್ಲಮ್ಮಗೆ ಅಯ್ಯಪ್ಪೆ ಆಯನ ನಮ್ಮ ಸ್ವಂತ ಮಗನ ಕನೆ ತಾಂಕದ ಪಟ್ಟಾಭಿಷೇಕ ಆಯಗೆ ಆವಡುಂದು ಪನ್ಪೆ. ಮುಂದೇನು ಕೇಂಡಿ ಬೊಕ್ಕ ಮಹಾರಾಣಿಲ ಮಂತ್ರಿಲ ಒಟ್ಟಿಗೆ ಸೇರಿದು ಅಯ್ಯಪ್ಪನ ಕೆರ್ಪಿನ ಸಂಚದ ಕುತಂತ್ರದ ಉಪಾಯನ ಮಲ್ಪುವೆರು. ಮಹಾರಾಣಿ ಸಹಿಸಿರ ಆವಂದಿನ ಬಂಜಿ ಬೇನೆಡು ನರಳು ನಂಚಿನ ನಟನೆ ಮಲ್ಪುವೆರು. ವಿಷಯ ಗೊತ್ತಿಂಚಂದಿನ ಮಹಾರಾಜೆ ರಾಜ ವೈದ್ಯರನ್ನ ಮಾತ ಲೆಪ್ಪುವೆ. ಏರನೆತ್ತಲ ಮಹಾರಾಣಿನ ಬಂಜಿ ಬೇನೆನ ಕಡಿಮೆ ಮಲ್ಪೆರ ಆಪುಜಿ. ಕೊನೆಗೆ ಮಂತ್ರಿ ಒಂಜಿ ವೈದ್ಯರನ್ನ ಲೆಪ್ಪು. ಆ ವೈದ್ಯಗೆ ಮಂತ್ರಿ ದುಂಬೆ ತಮ್ಮ ಕುತಂತ್ರದ ಉಪಾಯನ ಪಂಡುದಿಪ್ಪೆ. ದಾದ ಮಲ್ಪೊಡೊಂದು ಪಂಡದ್ದು ಆಯಗೆ ದಕ್ಷಿಣೆನ ಮಾತ ಕೊಡ್ದಿಪ್ಪೆ. ಆ ಕುಲೆನ ಉಪಾಯದ ಪ್ರಕಾರನೇ ಆ ವೈದ್ಯ ಅರಮನೆಗೆ ಬತ್ತದು ಈ ಬಂಜಿ ಬೇನೆನ ಯಾನು ಕಡಿಮೆ ಮಲ್ಪುವೆ ಅವೆಕ್ ಬೋಡೈನ ಮೂಲಿಕೆ ಎನಡ ಉಂಡು ಆಂಡ ಅವೆನ ಪಿಲಿತ ಪೇರದ ಒಟ್ಟಿಗೆ ಮಿಶ್ರಣ ಮಲ್ತು ಬರೋಡು ಪಂಡು ಪಂಡು. ಈ ವಿಷಯನ ಕೇಂದಿನ ರಾಜ ದಿಗ್ಭ್ರಾಂತಿ ಆಪಿ. ಪಿಲಿತ ಪೇರ ಅವೆನ ಕನಪಿನಕ್ಲಿ ಏರು ಕಾಡಿಗೆ ಪೋಪಿನಕ್ಲಿ ಏರು ಪಂಡದು ಚಿಂತಾಜನಕ ಆಪಿ. ಈ ಸಂದರ್ಭಡು ಅಯ್ಯಪ್ಪೆ ಬತ್ತಿದ್ದು ಅಮ್ಮನ ಬೇನೆ ನಿವಾರಣೆಗೆ ಬೋಡಾದ ಯಾನು ಕಾಡಿಗೆ ಪೋಪಿ ಪಿಲಿತ ಪೇರನ ಯಾನು ಕನಪೆ ಪಂಡು. ಒಂದೇನು ಕೇಂಡಿನಂಚಿನ ರಾಜವು ಒಂಜಿ ಕ್ಷಣ ಉಸಿರೇ ಒಂತಿಲ್ಲ ಕಾಪುನು. ಈ ದಾದ ಪನೊಂದುಲ್ಲ ಯಾನು ಮೋಕೆಟ್ ತಾಂಕಿನ ಈ ಅನ್ನ ಬಾಲೆನ ಯಾನು ಕಾಡಿಗೆ ಕಡಪುನು ಅವು ಖಂಡಿತ ಸಾಧ್ಯ ಜೀನ ಪಂದೆ. ಅವಕ್ಕೆ ಅಯ್ಯಪ್ಪೆ ಎನ್ನ ಮಿತ್ತು ನಂಬಿಕೆ ಇರಲೇ ಎನ್ನನ್ನು ಕಡಪುಡ್ಲೇ ಪಂದೆ.
ಅಯ್ಯಪ್ಪನ ಶೌರ್ಯ ಮಾತ ಗೊತ್ತಿತ್ತಿನ ರಾಜ್ಯ ಕೊನೆಗೆ ಒತ್ತೋನು. ಶಿವಭಕ್ತ ಆಯನಂಚಿನ ಮಹಾರಾಜ ಅಯ್ಯಪ್ಪನ ಕಾಡಿಗೆ ಕಡಪುಣ್ಣ ಸಂದರ್ಭದ ಶಿವದೇವರಿಗೆ ಪೂಜೆನ ಮಲ್ತಿದ್ದು ಮೂಜಿ ಕನ್ನದ ತಾರೈಲ ಒಟ್ಟಿಗೆ ಬೋಡಾಯನಂಚಿನ ಆಹಾರನ ದೀದು ಇರುಮುಡಿ ಕಟ್ಟಿದ ಅಯ್ಯಪ್ಪಗೆ ಕೊಡ್ತು ಕಡಪಡುವೆ. ಅಯ್ಯಪ್ಪ ಕಾಡಿಗೆ ಪ್ರವೇಶ ಮಲ್ತು. ಇತ್ತ ಅಯ್ಯಪ್ಪನ ಬರುವಿಕೆಗೆಂದೇ ದೇವತೆ ನಕಲು ಕಾತೋದಿಪ್ಪು. ತನ್ನ ಗಣಕುಲನ ಒಟ್ಟಿಗೂ ಅಯ್ಯಪ್ಪನ ಸಂದರ್ಶನ ಮಲ್ಪೇರು. ಅಯ್ಯಪ್ಪಗೆ ಮಹಿಷನ ಬಗ್ಗೆ ವಿಷಯ ಪಂಪೇರು. ಇತ್ತ ಅಯ್ಯಪ್ಪನ ಜನ್ಮ ಉದ್ದೇಶ ಈಡೇರಿನ ಸಮಯ ಬರ್ತನೆ. ಅಯ್ಯಪ್ಪ ಅಗಲನ ಒಟ್ಟಿಗೆ ಮಹಿಷ ನಾಡಿಗೆ ಹೋದು ತನ್ನ ಶಕ್ತಿಯ ಮಹಿಷನ ಸಂಹಾರ ಮಲ್ಪೇರು. ಮಹಿಷನ ಶಾಪ ವಿಮೋಚನೆ ಆಪುಂಡು. ತನ್ನ ಇಷ್ಟಾರ್ಥನ ಅಯ್ಯಪ್ಪಡ ಪಂಪಗೆ ಎನ್ನ ನೀರು ಮದಿಮೆ ಆವೋಡು. ಬ್ರಹ್ಮಚಾರಿ ಜನ್ಮಡ್ ಇತ್ತಿನ ಅಯ್ಯಪ್ಪ ಒಂದು ಸಾಧೆ ಇಜ್ಜಿ ಆಡ ಅವೆಕು ಒಂಜಿ ಮಾರ್ಗ ಉಂಡು ಅಂತ ಪಂಪೆ. ದುಮ್ಮುಗು ಎನ್ನ ದೇಗುಲ ದ ಕೈತಡೆ ನಿಕ್ಕಲ ಒಂಜಿ ಆಲಯ ಆಪುಂಡು. ಈ ಆವೇಟು ಮಲ್ಕಾಪುರ ತಮ್ಮ ಪಂಡದ ನೆಲೆಯಾಲ. ವರ್ಷ ವರ್ಷ ಎನ್ನ ಮಾಲೆ ಧರಿಸದ ಭಕ್ತರ ಸಂದರ್ಶನ ಮನ್ಪುಣ ಸ್ವಾಮಿಗಳನ್ನ ಸಂಖ್ಯೆ ಜಾಸ್ತಿಯೇ ಆಪುಂಡು. ವರ್ಷ ಕನ್ಯಾಸ್ವಾಮಿ ನಕಲು ಬರ್ಪುನ ಉಂತುಂಡ ಆನೆಯಾನ ನಿನ್ನ ಮದಿಮೆ ಆಪೆಂದು ಪಂಪೆ. ಅವನಿಗೆ ಆಲೆಗೆ ಖುಷಿ ಆಪುಂಡು. ಬೊಕ್ಕ ದೇವತೆ ನಕಲು ಸ್ವತಃ ಪಿಲಿತ ರೂಪ ತಾಳದು ಅಯ್ಯಪ್ಪನೊಟ್ಟಿಗೆ ಅರಮನೆದ ಕಡೆಗೆ ಸಾಗುವರು. ಪಿಲಿತ ಮಿತ್ತು ಕುಲ್ನೊಂದ ಅಯ್ಯಪ್ಪ ಪೋಂದು ಪುನಗ ಅಯ್ಯಪ್ಪನ ಆಗಮಗೆಂದೇ ಶಬರಿ ವರ್ಷದಿಂಚಿ ಕಾತುಂದಿಪ್ಪನು. ಪಿಲಿತ ಮಿತ್ತು ಕುಲ್ಲೊಂದಿನ ಅಯ್ಯಪ್ಪನ ದೂದು ತನ್ನ ಭಕ್ತಿನ ಅಯ್ಯಪ್ಪಗೆ 14 ಸುತ್ತು ಬರ್ಪಿನ ಮೂಲಕ ತೋರಿಸುವನು. ಆಲನ ಭಕ್ತಿಗೆ ಮೆಚ್ಚಿನಂಚಿನ ಅಯ್ಯಪ್ಪೆ ದುಂಬುಗು ಈ ಮಲೆ ಶಬರಿ ಮಲೆ ಪಂಡದೆ ಪ್ರಖ್ಯಾತಿ ಆವಡು. ತನ್ನ ಭಕ್ತಿನ 14 ಸುತ್ತು ಬರ್ಪಿನ ಮೂಲಕ ತೋಜಾಯಿನ ಕಾರಣ ಎನ್ನ ಆಲಯಡ್ 14 ಮುಟ್ಟುನು ಕಟ್ಟಾದು ಒಂಜಿ ಒಂಜಿ ಮುಟ್ಟುಲ ಒಂಜಿ ಒಂಜಿ ಸಿದ್ಧಿದ ಸಂಕೇತನ ತೋಜಾವನಂಚಾಪುಂಡು ಅಂತೆ. ದುಂಬುಗ ಅಯ್ಯಪ್ಪೆ ಪಿಲಿತುಗೆ ಅರಮನೆಯನ್ನು ಪ್ರವೇಶ ಮಾಡಿದೆ. ಇತ್ತ ಅರಮನೆಟ್ಟು ರಾಜೆ ಮಂತ್ರಿ ರಾಣಿ ಅಯ್ಯಪ್ಪನ ಪಿಲಿತೊಟ್ಟಿಗೆ ತುದು ಗಾಬರಿಗೊಂಡು ಬೇರೆ. ಅಯ್ಯಪ್ಪಡ ದೇವರೇನೆ ತೂಪಿರು. ಮಂತ್ರಿಲ ರಾಣಿಲ ತಮ್ಮ ತಪ್ಪುನ ಪನವನ್ನು ನೀರು ಎಂಕ್ಲಿನ ಕ್ಷಮಿಸಲೇನು ಪಂಡಿತಕ್ಕೇನು. ಅಯ್ಯಪ್ಪ ಒಂದಕ್ಕೆ ನಿಕ್ಕುಲು ಕಾರಣ ಅತ್ತು ಎನ್ನ ಜನ್ಮ ಉದ್ದೇಶ ಈಡೇರರೆ ನಿಕ್ಕುಲು ನಿಮಿತ್ತ ಆತೆ. ಎಂಕ ಅರಮನೆ ಅವಡು ಪಟ್ಟಾಭಿಷೇಕ ಒಯ್ತ ಮಿತ್ತುಲ ಮೋಹ ಇಜ್ಜಿ ಅವನೇ ಎನ್ನ ಮೆಗ್ಗಿಗೆ ಕೊರಲೆ ಎನ್ನ ಜನ್ಮ ಉದ್ದೇಶನೇ ಲೋಕನ ಉದ್ಧಾರ ಮನ್ಪು ನಂಬುನ ಭಕ್ತರಿಗೆ ಎಡ್ಡೆ ಮನ್ಪು ನಾವು ಅಂದೇನು ಕೇಂದ್ರಿನ ರಾಜ್ಯಗೆ ಮನಸ್ಸಿಗೆ ಬೇಜಾರ ಆಪು. ನನ್ನ ಇಂಕಲೆ ಏಪ ನಿನ್ನ ದರ್ಶನವನ್ನು ಪಡೆಯುವ ಭಾಗ್ಯ ಬರ್ಕೊಂಡು ಒಂದು ಕೇಳುವರು. ಅವಕ್ಕೆ ಅಯ್ಯಪ್ಪ ಪ್ರತಿ ವರ್ಷದ ಮಕರ ಸಂಕ್ರಾಂತಿ ದಾನಿ ಜ್ಯೋತಿ ರೂಪದ ಮೂಲಕ ಯಾನು ನಿಕ್ಲಿಗೆ ದರ್ಶನನ ಕೊಡ್ಪೆ ಪಂಪೆ. ಅಲ್ಪರ್ದು ರಾಜನಲ್ಲೆತ್ತೊಂದು ಪೋದು ತನ್ನ ಬಿಲ್ಲು ಬಾನಂದೆತ್ತದು ಅವೆಟ್ಟ ಬಿಲ್ಲುನ ದೆತ್ತದು ದೂರಡೆ ಎತ್ತನ ಮಲೆಕ್ಕೆ ಬಿಡ್ಪೆ. ಈ ಬಾನ ಪೋದು ಓಲು ಬೂರುಂಡು ಅಲ್ಪ ಎಂಕು ಆಲಯನ ನಿರ್ಮಿಸಲೆಂದು ಪಂಪೆ. ಆ ಬಾನ ಪೋದು ಶಬರಿ ಮಲೆತ ಒಂಜಿ ಜಾಗೆಡ ಬೂರುಂಡು. ಆಡಲ ರಾಜನ ಮನಸ್ಸಿಟ್ಟು ಅಯ್ಯಪ್ಪಗೆ ಪಟ್ಟಾಭಿಷೇಕ ಮಲ್ಪಡೋದು ಮಸ್ತ್ ಆಸೆ ಇಟ್ಕೊಂಡು ಅವೇನು ವ್ಯಕ್ತಪಡಿಸಾರು. ಅವಕ್ಕೆ ಅಯ್ಯಪ್ಪ ಪ್ರತಿ ಮಕರ ಸಂಕ್ರಾಂತಿದ ದಿನ ತಾನೇ ಎನ್ನ ಮೂರ್ತಿಗೂ ಚಿನ್ನದ ಆಭರಣ ಪಾಡದ ಅಲಂಕಾರ ಮಲ್ಪಲೆ ಅವನೇ ಎನ್ನ ಪಟ್ಟಾಭಿಷೇಕ ಅಂದು ಎನ್ನಲೆಂದು ಪಂಪೆ. ಅವನ ಕೇಳಿನ ರಾಜಗೂ ಮಸ್ತ್ ಖುಷಿ ಆಪುಂಡು. ದುಂಬುಗು ಶಬರಿ ಮಲೆಟ್ಟು ಅಯ್ಯಪ್ಪನ ದೇಗುಲ ನಿರ್ಮಾಣ ಆಪುಂಡು. ಭಕ್ತರು ಮಾಲೆ ಧರಿಸದು ವ್ರತನ ಮಲ್ತ ಅಯ್ಯಪ್ಪನ ದರ್ಶನ ಪಡೆಯುವನು. ಆ ಕಾಲದ ಹಿಡಿದು ಇತ್ತದ ಕಾಲ ಮುಟ್ಟಲ್ಲ ಇಂದು ಇಂಚನೆ ನಡ್ಕೊಂಡು ಬರೋನು. ಅಯ್ಯಪ್ಪನ ಈ ಕಥೆನ ಕೇಳಿ ನನಗೆ ಮಾತೇ ಇಲ್ಲ. ಅಯ್ಯಪ್ಪ ಸ್ವಾಮಿ ಎಡ್ಡೆ ಮಲ್ಪಾಡು. ಸ್ವಾಮಿ ಶರಣ.